ಒಂದು ಸಿಂಪಲ್ ಸತ್ತು ಪೌಡರ್, ಕನ್ನಡದಲ್ಲಿ ಹೇಳೋದಾದರೆ ಕಪ್ಪು ಕಡಲೆ ಹಿಟ್ಟು. ಈ ಹಿಟ್ಟಿನ ಮಾಡಿದ ಉಂಡೆ ಟೇಸ್ಟ್ ನೋಡಿದ್ಮೇಲೆ ಸತ್ತು ಪೌಡರ್ ಮೇಲಿರೋ ರೆಸ್ಪೆಕ್ಟ್ ನೆಕ್ಸ್ಟ್ ಲೆವೆಲಿಗೆ ಹೋಯ್ತು. ಬಾಯಲ್ಲಿಟ್ರೆ ಕರ್ಗೋ ಥರ ಬಾದಾಮ್, ಫ್ಲ್ಯಾಕ್ಸ್ ಸೀಡ್ಸ್, ಗರಿ ಗರಿ ಕೊಬ್ಬರಿ, ಇನ್ನು ಜಾಸ್ತಿ ಹೇಳಲ್ಲ, ಬನ್ನಿ ಮಾಡೋಣ. ವೆಲ್ಕಮ್ ಟು ಫುಡಿ ರಮ್ಯಾ. ಮೊದಲಿಗೆ ಒಂದು ದಪ್ಪ ತಳ ಇರೋ ಕಬ್ಬಿಣದ ಬಾಣಲೆ ತೊಗೊಂಡು 2 ರಿಂದ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ಈಗ 1 ಕಪ್ ಮಿಕ್ಸ್ ಸೀಡ್ಸ್, ಇದರಲ್ಲಿ ಪಂಪ್ಕಿನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಇನ್ನೂ 2-3 ಬಗೆಯ ಸೀಡ್ಸ್ ಇದೆ, 1 ಕಪ್ ಕ್ರಶ್ಡ್ ಬಾದಾಮ್ ಮತ್ತು 1 ಕಪ್ ಒಣ ಕೊಬ್ಬರಿ ಹಾಕಿ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡಿ. ರೋಸ್ಟ್ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಅದೇ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕಿ 1 ಕಪ್ ಗೋಧಿ ಹಿಟ್ಟು ಸೇರಿಸಿ 3 ರಿಂದ 5 ನಿಮಿಷ ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡಿ. ಆಮೇಲೆ ನಮ್ಮ ಹೀರೋದ ಎಂಟ್ರಿ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ 1 ಬೌಲ್ ಸತ್ತು ಪೌಡರ್, ನಮ್ಮ ಕಪ್ಪು ಕಡಲೆ ಪುಡಿ ಸೇರಿಸಿ ಚೆನ್ನಾಗಿ ಪರಿಮಳ ಬರೋ ತನಕ ರೋಸ್ಟ್ ಮಾಡಿ. ಈಗ 1/4 ಕಪ್ ಸಣ್ಣ ರವೆ ಹಾಕಿ ಅದನ್ನು ಸಣ್ಣ ಉರಿಯಲ್ಲಿ ಘಮ ಬರೋವರೆಗೂ ರೋಸ್ಟ್ ಮಾಡಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸಣ್ಣ ಉರಿಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿದರೆ ಉಂಡೆದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ರೋಸ್ಟ್ ಮಾಡಿದ ಸೀಡ್ಸ್, ಬಾದಾಮಿ ಮತ್ತು ಕೊಬ್ಬರಿ ಸೇರಿಸಿ, ನಾನು ಏಲಕ್ಕಿಯನ್ನು ಸ್ವಲ್ಪ ಬೆಲ್ಲದ ಜೊತೆಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು 1 ಟೇಬಲ್ ಸ್ಪೂನ್ ಹಾಕಿ ಮತ್ತು 1 ಕಪ್ ಬೆಲ್ಲ ಸೇರಿಸಿ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಸಣ್ಣ ಉರಿಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ. ಮಿಶ್ರಣ ಸ್ವಲ್ಪ ಬಿಸಿ ಕಮ್ಮಿ ಆಗಲಿ, ಹಾಗಂತ ತಣ್ಣಗಾಗೋದು ಬೇಡ. ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಿಮಗೆ ಬೇಕಾದ ಸೈಜ್ನ ಉಂಡೆ ಕಟ್ಕೊಳ್ಳಿ. ಉಂಡೆ ಕಟ್ಟೋಕೆ ಕಷ್ಟ ಅನಿಸಿದರೆ ಸ್ವಲ್ಪ ತುಪ್ಪ ಸೇರಿಸ್ಬೋದು. ಬೆಲ್ಲದ ಪಾಕ ಮಾಡಿಲ್ಲದೆ ಇರೋದ್ರಿಂದ ಈ ಉಂಡೆ ತುಂಬ ಸಾಫ್ಟಾಗಿರುತ್ತೆ, ಬಾಯಲ್ಲಿಟ್ಟರೆ ಕರ್ಗೋ ಥರ ಟೆಕ್ಸ್ಚರ್, ಹೆಲ್ದಿ, ಟೇಸ್ಟಿ ಮತ್ತು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಒಂದು ಸಿಂಪಲ್ ಸತ್ತು ಪೌಡರ್, ಆದರೆ ರಿಸಲ್ಟ್ ಮಾತ್ರ ಎಕ್ಸ್ಟ್ರಾರ್ಡಿನರಿ. ನೀವು ಈ ಉಂಡೆ ಟ್ರೈ ಮಾಡಿದರೆ ಸತ್ತು ಪೌಡರ್ ಮೇಲಿರೋ ರೆಸ್ಪೆಕ್ಟ್ ನಿಮಗೂ ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ. ಈ ಉಂಡೆ ಬರೀ ಹೆಲ್ದಿಯಾಗಿಲ್ಲ, ಟೇಸ್ಟಿ ಕೂಡ ಇದೆ. ಮತ್ತೊಂದು ಸಿಂಪಲ್, ಹೆಲ್ದಿ ಮತ್ತು ಟೇಸ್ಟಿ ರೆಸಿಪಿ ಜೊತೆಗೆ ಬೇಗ ಸಿಗೋಣ. ಇದು ನಿಮ್ಮ ರಮ್ಯಾ. ಸ್ಟೇ ವಾರ್ಮ್, ಸ್ಟೇ ಫುಡಿ.